ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಸ್ನೇಹಿತರೆ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆರಿಸಿಕೊಂಡಿರುವಂಥ ಭಾಗ ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನದವರೆಗೆ. ಈ ವಾಕ್ಯಗಳಲ್ಲಿ ನಾವು ಇದನ್ನು ಓದುತ್ತೇವೆ. ದೇವರು ಮಾನವನ ಮೇಲೆ ಗಾಢ ನಿದ್ರೆಯನ್ನು ತಂದನು, ಅವನಿಂದ ಒಂದು ಎಲುಬನ್ನು ತೆಗೆದು ಅದನ್ನು ಮುಚ್ಚಿದನು, ಆ ಎಲುಬಿನಿಂದ ಸ್ತ್ರೀಯನ್ನು ರೂಪಿಸಿದನು, ದೇವರೇ ಅವಳನ್ನು ಮಾನವನ ಬಳಿಗೆ ತಂದನು. ಪ್ರಿಯರೇ, ಮಾನವ ಆ ಕ್ಷಣದಲ್ಲಿ ಏನು ಮಾಡ್ತಾನೆ ಗೊತ್ತಾ? ಅವಳನ್ನ ತನ್ನಂತೆಯೇ ಎಂದು ಗುರುತಿಸುತ್ತಾನೆ. ಮತ್ತೆ ಪಾಠ್ಯ ಒಂದು ನಿಯಮವನ್ನು ನೀಡುತ್ತದೆ ಪ್ರಿಯರೇ. ಗಂಡನು ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಗೆ ಸೇರಿಕೊಳ್ಳುತ್ತಾನೆ, ಇಬ್ಬರು ಒಬ್ಬ ದೇಹವಾಗುತ್ತಾರೆ. ಮತ್ತು ಒಂದು ಅದ್ಭುತ ವಾಕ್ಯ, ಅವರು ನಿರ್ಲಜ್ಜರಾಗಿದ್ದರು ಆದರೆ ಲಜ್ಜಿಸಲಿಲ್ಲ. ಪ್ರಿಯರೇ, ಈ ವಾಕ್ಯಗಳಲ್ಲಿ ನಾವು ಕೆಲವೊಂದು ಪ್ರಾಮುಖ್ಯವಾಗಿರುವಂತಹ ಅಂಶಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ, ಸ್ತ್ರೀ ಬೇರೆ ಸೃಷ್ಟಿಯಲ್ಲ. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಸ್ತ್ರೀಯನ್ನ ದೇವರು ಧೂಳಿನಿಂದ ಮಾಡಲಿಲ್ಲ, ಹೊರತು ಮಾನವನ ದೇಹದಿಂದ ತೆಗೆದುಕೊಂಡರು ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಅಂದ್ರೆ ಇದರಲ್ಲಿ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ಸ್ತ್ರೀ ಮಾನವನಿಗಿಂತ ಕಡಿಮೆ ಅಲ್ಲ, ಬೇರೆ ಜಾತಿ ಅಲ್ಲ, ಅಥವಾ ಕೆಳಗಿನ ಸ್ಥಾನದವಳು ಅಲ್ಲ ಎಂಬುದಾಗಿ ನಾವು ನೋಡಬಹುದು. ಹಾಗಾದರೆ ಸ್ತ್ರೀ ಯಾರೆಂಬುದಾಗಿ ನಾವು ನೋಡುವಾಗ, ಸಮಾನವಾದಂಥ ಸ್ವಭಾವ ಇರುವಂಥವಳು, ಸಮಾನವಾದಂಥ ಮೌಲ್ಯ ಇರುವಂಥವಳು, ಅದಲ್ಲದೆ ಸಮಾನವಾದಂಥ ಮಾನವೀಯತೆ ಇರುವಂಥವಳು ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಹಾಗಾದರೆ ಒಂದು ಪ್ರಶ್ನೆ ನಿಮ್ಮೊಳಗೆ ಕೇಳಿಕೊಳ್ಳಿರಿ. ಸಂಬಂಧದಲ್ಲಿ ನೀವು ಮೌಲ್ಯದ ಅಂತರವನ್ನು ನಿರ್ಮಿಸುತ್ತಿದ್ದೀರಾ ಅಥವಾ ದೇವರ ವಿನ್ಯಾಸವನ್ನು ಗೌರವಿಸುತ್ತಾ ಇದ್ದೀರಾ? ಇನ್ನು ಎರಡನೇದಾಗಿ ನಾವು ನೋಡುವಾಗ, ಇದು ಸಂಬಂಧದ ಆರಂಭದ ಕುರಿತು ನಾವು ನೋಡುತ್ತೇವೆ ಪ್ರಿಯರೇ. ಇದು ಮಾನವನಿಂದ ಆದಂಥ ಒಂದು ಆರಂಭವಲ್ಲ. ನೋಡಿ, ಸತ್ಯವೇದ ಏನನ್ನು ಹೇಳುತ್ತದೆ? ದೇವರು ಅವಳನ್ನು ಮಾನವನ ಬಳಿಗೆ ತಂದರು ಎಂಬುದಾಗಿ. ಇದು ಅಚಾನಕ್ಕಾದಂಥ ಒಂದು ವಾಕ್ಯ ಅಲ್ಲ ಪ್ರಿಯರೇ. ಇದರಲ್ಲಿ ಒಂದು ಅರ್ಥವನ್ನ ಬರಹಗಾರನು ಬರೆದಿದ್ದಾನೆ. ಏನೆಂಬುದಾಗಿ ನಾವು ನೋಡುವಾಗ, ಈ ಸಂಬಂಧ ಮಾನವನ ಯೋಜನೆಯಲ್ಲಿ ಇರಲಿಲ್ಲ, ಹೊರತು ಇದು ದೇವರ ಒಂದು ಮುಂದಾಳತ್ವ. ಅಂದರೆ ವಿವಾಹ ಅನ್ನುವಂಥದ್ದು ಸಮಾಜ ಕಂಡು ಹಿಡಿದ ಒಂದು ವ್ಯವಸ್ಥೆಯಲ್ಲ ಪ್ರಿಯರೇ, ಇದು ದೇವರು ಸ್ಥಾಪಿಸಿರುವಂಥ ಒಂದು ಸಂಬಂಧ. ಇಲ್ಲಿ ಮಾನವ ಆಯ್ಕೆ ಮಾಡುವವನಲ್ಲ ಪ್ರಿಯರೇ, ಇಲ್ಲಿ ಸ್ವೀಕಾರ ಮಾಡುವಂಥವನಾಗಿದ್ದಾನೆ. ಒಂದು ಕ್ಷಣ ನಾವು ಯೋಚಿಸೋಣ, ನಾವು ದೇವರು ಕೊಟ್ಟ ಸಂಬಂಧಗಳನ್ನು ಸ್ವೀಕರಿಸುತ್ತಾ ಇದ್ದೇವಾ? ಇನ್ನು ಮೂರನೇದಾಗಿ ನಾವು ನೋಡುವಾಗ, ಮಾನವನ ಮಾತು ನೋಡಿ ಪ್ರಿಯರೇ, ಇಲ್ಲಿ ಮಾನವ ಹೇಳಿರುವಂಥ ಮಾತು, ಇವಳು ನನ್ನ ಎಲುಬಿನ ಎಲುಬು, ನನ್ನ ಮಾಂಸದ ಮಾಂಸ. ಇದು ಅಧಿಕಾರದ ಒಂದು ಘೋಷಣೆ ಅಲ್ಲ ಪ್ರಿಯರೇ, ಇದು ಸಂತೋಷದ ಗುರುತಾಗಿದೆ ಪ್ರಿಯರೇ. ಇದು ಗುರುತಿಸುವಿಕೆಯ ಒಂದು ಭಾಷೆಯಾಗಿದೆ. ಅಂದರೆ ಅರ್ಥ, ನೀನು ನನ್ನಂತೆಯೇ ಇರುವಂಥ ಒಬ್ಬ ವ್ಯಕ್ತಿ, ನೀನು ವಸ್ತುವಲ್ಲ, ಒಬ್ಬ ವ್ಯಕ್ತಿಯಾಗಿದ್ಯಾ ಎಂಬುದಾಗಿ ಮಾನವನು ಗುರುತಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಗಾದರೆ ನಮ್ಮ ಮಾತುಗಳು ಸಂಬಂಧಗಳನ್ನು ಕಟ್ಟುತ್ತದ ಅಥವಾ ಕಿತ್ತು ಹಾಕುತ್ತದ? ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನು ನಾಲ್ಕನೇದಾಗಿ ನಾವು ನೋಡುವಾಗ, ವಿವಾಹದ 3 ಹೆಜ್ಜೆಗಳನ್ನು ಸತ್ಯವೇದ ಸ್ಪಷ್ಟಪಡಿಸುತ್ತಾ ಇದೆ ಪ್ರಿಯರೇ. ಮಾನವನು ತನ್ನ ತಂದೆ ತಾಯಿಯನ್ನು ಬಿಟ್ಟು ಆ ಸ್ತ್ರೀಯನ್ನು ಸೇರಿ ಇಬ್ಬರು ಒಂದೇ ದೇಹ, ಒಬ್ಬ ದೇಹವಾದರು ಎಂಬುದಾಗಿ. ಇಲ್ಲಿ ಬಿಟ್ಟು ಅಂದರೆ ಎಲ್ಲವನ್ನ ತಿರಸ್ಕರಿಸುವುದು ಅಲ್ಲ ಪ್ರಿಯರೇ, ಇದು ಪ್ರಾಥಮಿಕ ನಿಷ್ಠೆಯ ಒಂದು ಬದಲಾವಣೆ ಎಂಬುದಾಗಿ ನಾವು ನೋಡಬಹುದು. ಮತ್ತು ಸೇರಿ ಅನ್ನುವಾಗ ಇದು ತಾತ್ಕಾಲಿಕವಾದಂಥ ಒಂದು ಭಾವನೆ ಅಲ್ಲ, ಇದು ಶಾಶ್ವತವಾದಂಥ ಒಂದು ನಿರ್ಧಾರ ಎನ್ನುವಂಥದ್ದನ್ನು ತೋರಿಸುವಂಥದ್ದಾಗಿದೆ. ಅದಲ್ಲದೆ ಒಬ್ಬ ದೇಹ ಆಗುತ್ತಾರೆ ಎಂಬುದಾಗಿ ನಾವು ನೋಡುವಾಗ, ಇದರ ಅರ್ಥ ದೇಹ ಮಾತ್ರವಲ್ಲ, ಜೀವನ, ದಿಕ್ಕು, ಗುರಿ ಎಲ್ಲವೂ ಒಂದೇ ಆಗುತ್ತದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಪ್ರಿಯರೇ. ಹಾಗಾದರೆ ಇದು ಸಂಸ್ಕೃತಿ ಮಾಡಿದ ನಿಯಮಗಳಲ್ಲ, ಇದು ಸೃಷ್ಟಿಯೊಳಗೆ ದೇವರು ಹಾಕಿರುವಂಥ ಕ್ರಮ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಇನ್ನು ಮುಂದೆ ನಾವು ನೋಡುವಾಗ, ಅವರು ಲಜ್ಜಿಸಲಿಲ್ಲ. ಇದು ತುಂಬ ಆಳವಾದಂಥ ಒಂದು ವಾಕ್ಯವಾಗಿದೆ ಪ್ರಿಯರೇ. ಇದರ ಅರ್ಥ,
ಅವರಿಗೆ ಯಾವ ಭಯವಿರಲಿಲ್ಲ, ಮರೆಮಾಚಿಕೆ ಇರಲಿಲ್ಲ, ಅನುಮಾನ ಇರಲಿಲ್ಲ, ಸಂಪೂರ್ಣ ಸುರಕ್ಷತೆ ಇತ್ತು ಎಂಬುದಾಗಿ ನಾವು ನೋಡಬಹುದು. ಅಂದರೆ ಪಾಪಕ್ಕಿಂತ ಮೊದಲು ಸಂಬಂಧದಲ್ಲಿ ಇದ್ದದ್ದು ವಿಶ್ವಾಸ, ಶಾಂತಿ, ಸಂಪೂರ್ಣ ಸುರಕ್ಷತೆ. ಪ್ರಿಯರೇ, ಹಾಗಾದರೆ ಈ ವಾಕ್ಯಗಳು ನಮಗೆ ಕಲಿಸುವಂಥ ಸತ್ಯಗಳು. ಸಂಬಂಧ ಅನ್ನುವಂಥದ್ದು ದೇವರ ಒಂದು ಕಲ್ಪನೆಯಾಗಿದೆ. ವಿವಾಹ ಅನ್ನುವಂಥದ್ದು ದೇವರ ಒಂದು ಸ್ಥಾಪನೆಯಾಗಿದೆ. ಏಕತೆ ಅನ್ನುವಂಥದ್ದು ದೇವರ ಒಂದು ಉದ್ದೇಶವಾಗಿದೆ. ಅದಲ್ಲದೆ ಲಜ್ಜೆ ಅಥವಾ ನಾಚಿಕೆ ಅನ್ನುವಂಥದ್ದು ಪಾಪದ ಫಲವಾಗಿದೆ, ಅದು ಸೃಷ್ಟಿ ಅಲ್ಲ. ಹಾಗಾದರೆ ಇಂದು ಈ ವಾಕ್ಯವು ನಮಗೆ ವಾಗ್ದಾನವನ್ನು ತರುವಂಥದ್ದಾಗಿದೆ. ನೀವು ಸಂಬಂಧದಲ್ಲಿ ಹೋರಾಟದಲ್ಲಿದ್ದೀರಾ ಅಥವಾ ಒಂಟಿತನದ ಭಾರದಲ್ಲಿದ್ದೀರಾ? ಒಂದು ಸತ್ಯ ಕೇಳಿ, ದೇವರು ಸಂಬಂಧವನ್ನು ಗೊಂದಲಕ್ಕಲ್ಲ, ಏಕತೆಗೆ ರೂಪಿಸಿದ್ದಾರೆ. ಕರ್ತನ ವಿನ್ಯಾಸದಲ್ಲಿ ಗೌರವ ಇದೆ, ಸುರಕ್ಷತೆ ಇದೆ, ಸ್ಥಿರತೆ ಇದೆ. ಪ್ರಿಯರೇ, ಹಾಗಾದರೆ ನಾವು ಕೈಕೊಳ್ಳಬೇಕಾಗಿರುವಂಥ ಒಂದು ಆಜ್ಞೆ, ದೇವರು ಸ್ಥಾಪಿಸಿರುವಂಥ ಸಂಬಂಧವನ್ನು ಗೌರವಿಸಬೇಕು. ಸ್ವಾರ್ಥದಿಂದ ಮರುಬರೆಯಬಾರದು, ದೇವರ ಕ್ರಮವನ್ನು ತಳ್ಳಿ ಹಾಕಬಾರದು. ಪ್ರಿಯರೇ, ಅಂದರೆ ನನ್ನ ಸ್ವಾರ್ಥವನ್ನು ಬಿಟ್ಟು ದೇವರು ಕರೆತಂದಿರುವಂಥ ಸಂಬಂಧವನ್ನು ಸೇರಿ ಏಕತೆಯಲ್ಲಿ ನಾವು ಬದುಕಬೇಕು. ಹಾಗಾದರೆ ಇದನ್ನು ನೆನಪಿಟ್ಟುಕೊಳ್ಳೋಣ, ದೇವರು ಸಂಬಂಧವನ್ನು ಸೃಷ್ಟಿಸಿದಂಥ ದೇವರು. ಆ ಸಂಬಂಧಗಳನ್ನು ಕರ್ತನೇ ರಕ್ಷಿಸಲು ಬಯಸುತ್ತಾರೆ. ಪ್ರಿಯರೇ, ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ವಿನ್ಯಾಸದೊಳಗಿನ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಬೆಳೆಯಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ